ಆದರೂ ಬಹಳಷ್ಟು ವಿಚಾರಗಳು ಸುಮಾರು 4.5 ಗಂಟೆಗಳ ಕಾಲ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳೊಂದಿಗೆ ಏನು ಸಮಸ್ಯೆಗಳಿತ್ತು ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಶಾಸಕರಾದ ರೂಪ ಅವರು, ನಮ್ಮ ವಿಜಯವಾಡಣ್ಣ, ನಮ್ಮ ಮಂಜು, ಅನಿಲ್, ನಾವೆಲ್ಲ ಇದ್ವಿ. ಮತ್ತು DC, SP ಮತ್ತು ಹೊಸದಾಗಿ ಸೆಕ್ರೆಟ್ರಿ ಬಂದಿದ್ದಾರೆ. ಆ ಸೆಕ್ರೆಟ್ರಿ ಸಹ ಈ ಒಂದು ಸಭೆಗೆ ಆಗಮಿಸಿದ್ರು. ಪ್ರಮುಖವಾಗಿ ಮೊದಲನೇ ವಿಚಾರ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಂಥದ್ದು ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು ಅಂತೇಳಿ. ಯಾಕಂದರೆ ಜಿಲ್ಲಾ DFOಗೆ ಅಧಿಕಾರ ಇರುವಂಥದ್ದು SIT ಮಾಡಿದ್ದಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆ ಟೀಮು ರಾಜ್ಯ ಮಟ್ಟದ ಒಂದು SIT ಟೀಮ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಒಂದು SIT ಟೀಮ್ ಇದೆ. ಈ SIT ಜಿಲ್ಲಾ ಮಟ್ಟದಲ್ಲಿರುವಂಥ ಟೀಮು ರಿಪೋರ್ಟ್ಸ್ ಕೊಡಬೇಕು ರಾಜ್ಯ ಮಟ್ಟದ SIT ಟೀಮ್ಗೆ. ಅವರು ಡಿಸೈಡ್ ಮಾಡ್ತಾರೆ ಯಾವುದು ಅಧಿಕೃತ ಅನಧಿಕೃತ, ಯಾವಾಗ ಸ್ಯಾಂಕ್ಷನ್ ಆಯಿತು, ಯಾವಾಗ ಆಗಿಲ್ಲ. ಮತ್ತು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟೈಪ್ ಲ್ಯಾಂಡ್ಸ್ ಅವ್ರಿಗೂ ಸಹ ಆಗಿನ ಕಾಲದಲ್ಲಿ ತಹಸೀಲ್ದಾರ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಅವರೇ ಸಕ್ಷಮ ಪ್ರಾಧಿಕಾರ ಆಗಿತ್ತು. ಈಗ ಏನು DC ಅವರಿಗೆ ಪವರ್ಸ್ ಇತ್ತು ಲ್ಯಾಂಡ್ಸ್ ಕೊಡಲಿಕ್ಕೆ ರೈತರಿಗೆ, ಆಗ ತಹಸೀಲ್ದಾರ್ಗೆ ಇತ್ತು. ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ತಹಸೀಲ್ದಾರ್ ಮಾಡಿ ಅದನ್ನು ಸರಿ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್, ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಅವರು ಹೋಗಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಡಿಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಸೊ ಯಾರೂ ಹೋಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆ ಇನ್ನೊಂದು ರೂಲ್ಸ್ ಬೇರೆ ಇದೆ. 3 ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನು ವಾಪಸ್ ತಗೋಬಾರ್ದು ಅಂತ ಕಾನೂನಿಗೆ, ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ಆದ್ದರಿಂದ ಇದು SIT ರಾಜ್ಯ ಮಟ್ಟದ SIT ಹೋಗೋ ತನಕ ಫಾರೆಸ್ಟ್ ಅವರು ಯಾವುದೇ ರೈತರ ಜಮೀನುಗಳನ್ನು ವಾಪಸ್ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಬಲವಂತವಾಗಿ ತಗೋಬಾರ್ದು ಅಂತ ಒತ್ತುವರಿದಾರರು ವಾಪಸ್ ತಗೋಬಾರ್ದು ಅಂತ ನಾವೆಲ್ಲರೂ ಹೇಳಿದ್ವಿ. ಅದು ತಿಳ್ಕೊಂಡಿದ್ದಾರೆ. DC ಸಹ ಅವರೇ ಕಮಿಟಿ ಚೇರ್ಮನ್, ಅವ್ರಿಗೆ ಈ ಕೆಲಸವನ್ನು ವಹಿಸಿದ್ವಿ. ಎಲ್ಲಿ ತಗೊಂಡಿದ್ದಾರೆ? ಇಲ್ಲೇ ಯಾವುದು ಒಕ್ಕಲೆಬ್ಬಿಸಿರೋದನ್ನ ಅದೆಂಥದ್ದು ಗಿಡ ಹಾಕಕ್ಕೆ ಹೋಗಿ ಅದೆಲ್ಲ ಇಲ್ಲ, ಮಾಡಂಗಿಲ್ಲ. ಆ್ಯಸ್ ಇಟ್ ಈಸ್ ವೆರಿ ಇಟ್ ಈಸ್ ಕಂಡೀಷನ್. ಹೇಗಿರ್ತದೋ ಅದೇ ಕಂಡೀಷನಲ್ಲಿ ಇರ್ತದೆ. SIT ಸೆಂಟ್ರಲ್ SIT ಟೀಮ್ಗೆ ಹೋದ ನಂತರ ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ಆ್ಯಸ್ ಇಟ್ ಈಸ್ ವೆರಿ ಇಟ್ ಈಸ್ ಕಂಡೀಷನ್ ಹಂಗೆ ಇಲ್ಲ. ನಾನೇ ಆದೇಶ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆ ಮಟ್ಟಿಗೆ, ಕೋಲಾರ ಜಿಲ್ಲೆ ಮಟ್ಟಿಗೆ ತಾನೇ ನಾನು ಹೇಳಕ್ ಸಾಧ್ಯ. ಅದರಿಂದ ರಾಜ್ಯ ಮಟ್ಟದ SIT ಟೀಮು ಡಿಸೈಡ್ ಆದಮೇಲೆ ಮಾತ್ರ ಒತ್ತುವರಿದಾರನ ನೀವು ಆಚೆ ಕಳಿಸ್ಬೇಕು ಅಂತ ಅವ್ರೇನು ಡಿಸೈಡ್ ಮಾಡಲಿ. ಮನೆ ಕೋರ್ಟ್ ಇದೆ, ನೋಡ್ಕೊಳ್ಳೋಣ ಮುಂದೆ. ತಕ್ಷಣಕ್ಕೆ ಇಲ್ಲ ಅದನ್ನ ಆ್ಯಸ್ ಇಟ್ ಈಸ್ ಇರ್ತದೆ. ಆ ಟಾರ್ಗೆಟು ನೋಡ್ರಿ, ಕಾನೂನು ವಿರುದ್ಧವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮದೇ ರಾಜ್ಯ ಸರ್ಕಾರದ್ದೇ ಅಲ್ವಾ, ಅವರೇನು ಮೇಲಿಂದ ಹಿಡಿದು ಬಂದವಲ್ಲ, ಅವರೂ ಒಂದೇನೇ. ಆದ್ದರಿಂದ ರೈತರ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಜನಪ್ರತಿನಿಧಿಗಳು ನನ್ನ ಒಳಗೊಂಡಂತೆ ಎಲ್ಲ MLA MLCಗಳು ರೈತರ ಪರವಾಗಿದ್ದಾರೆ. ನಾವು ಕಾನೂನು ಬಿಟ್ಟು ಏನು ನಾವು ಫಾರೆಸ್ಟ್ ಅವ್ರಿಗೆ ಹೇಳ್ತಾ ಇಲ್ಲ. ರೈತರು ಯಾರು 30, 40, 50 ವರ್ಷದಿಂದ ಪೊಸಿಷನ್ ಇದ್ದಾರೆ, ಅವರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಅಲಾಟ್ ಆಗಿದೆ, ಆ ಜಮೀನುಗಳಿಗೆ ನೀವು ಹೋಗಬಾರ್ದು ಅಂತ ಹೇಳಿದ್ವಿ. ಈ ಒಂದು ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್. ಇಲ್ಲಿಂದ ರಿಪೋರ್ಟ್ ಹೋದ್ಮೇಲೆ ಸ್ಟೇಟ್ SIT ಅವ್ರು ಡಿಸೈಡ್ ಮಾಡಿದ್ಮೇಲೆ ಮಾತ್ರ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀವಿ. ಅದಾದ ನಂತರ ಈ ರಾಗಿ ಕಟಾವು ಮಾಡಲಿಕ್ಕೆ ತಮಿಳ್ನಾಡಿಂದ, ಆಂಧ್ರದಿಂದ ಮಿಷಿನ್ಸ್ ಎಲ್ಲ ಬರ್ತವೆ. ಅವರೇನೋ 3500, 4000 ಅಂತ ರೇಟ್ ಹೇಳ್ತಾರಂತೆ. ಈಗ ಆಲ್ರೆಡಿ ಡೆಪ್ಟಿ ಕಮಿಷನರ್ ಒಂದು 2700 ರೂಪಾಯಿಗೆ ಫಿಕ್ಸ್ ಮಾಡಿ ಅಷ್ಟೇ ತಗೋಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಆ ವೆಹಿಕಲ್ಸ್ ಎಲ್ಲ ಸೀಸ್ ಮಾಡಿ, ಅವ್ರಿಗೇನೋ ಆ್ಯಕ್ಟ್ ಇದೆಯಲ್ಲ, ಆ ಆ್ಯಕ್ಟನ್ನು ಬಳಕೆ ಮಾಡ್ಕೊಂಡು ಅವ್ನು ಫೈನ್ ಹಾಕೋದು, ಸೀಸ್ ಮಾಡೋದು, ಅದು ಮಾಡ್ತಾರೆ. ಬಟ್ ಎಲ್ಲ ಕಡೆ ಈಗ ಒಂದೇ ಸರಿ ಬೇಕಾಗ್ತದಲ್ಲ, ಅಷ್ಟು ವೆಹಿಕಲ್ ಸಿಕ್ಕಲ್ಲ. ಪ್ರೈವೇಟ್ ಸಿಕ್ಕಿದ್ರೆ ಇಷ್ಟು ಫಿಕ್ಸ್ ಮಾಡಿದ್ದೀವಿ. ಇನ್ನು ಅದು ಬಿಟ್ಟರೆ ಸರ್ಕಾರದಲ್ಲಿ ಯಾವುದು ನೀವು ಹೇಳ್ದಂಗೆ ಯಂತ್ರಗಳಿದ್ರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ DC ಅವರು. ಅದೇ DC ಅವರು ಅದನ್ನು ಹೇಳಿದ್ದಾರೆ, ಅದನ್ನು ಸಹ ಇಂಪ್ಲಿಮೆಂಟ್ ಮಾಡ್ತೀವಿ. ಅದಾದ ನಂತರ ಈಗ ಈ ನಾಯಿ ಕಡಿತ ಭಾಳ ಪ್ರಮುಖವಾದ ವಿಚಾರ. 7,500 ನಾಯಿಗಳು ಇಡೀ ಜಿಲ್ಲೆಯಾದ್ಯಂತ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಹೇಳಿದ್ದಾರೆ, ಡಾಕ್ಟರ್ಸ್ ಹೇಳಿದ್ದಾರೆ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಈಗ ನಾಯಿ ಕಟ್ಟಿದ್ರೆ ಅದೇ 5,000 ರೂಪಾಯಿ, ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಟ್ಟು ಯಾರು ತೀರ್ಕೋಬಾರ್ದು.
ಅದನ್ನು ನಾವು ಅನೌನ್ಸ್ ಮಾಡಿದ್ದೀವಿ. ನಾಯಕರಿಗೆ 5,000 ರೂಪಾಯಿ ಅಂತ ಹೇಳಿದ್ವಿ. ಈಗ ಏನು ಅಂದರೆ UD ಅದೇ ನಗರಸಭೆಗಳು ಪುರಸಭೆಗಳು ಎಲ್ಲರೂ ಈ ನಮ್ಮ ಪಶುಸಂಗೋಪನಾ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈ ನಾಯಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಕಡಿಮೆ ಮಾಡಬೇಕು ಮತ್ತು ಅವ್ರಿಗೆ ಒಂದು ನೆಲೆ ಕಲ್ಪಿಸ್ಬೇಕು, ಎಲ್ಲ ಶೆಡ್ಡಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಸ್ಟ್ರಿಕ್ಟಾಗಿ ಒಂದು 15 ನಿಮಿಷ ಅದನ್ನೇ ಚರ್ಚೆ ಮಾಡಿದ್ದೀವಿ. ಅದಾದ ನಂತರ ಅದು ಸಬ್ಸ್ಟೇಷನ್ಸು ಒಂದು ಇನಾಗ್ರೇಷನ್ ಮಾಡಬೇಕು. ಅವಲತ್ತಲ್ಲಿ ನಿಮ್ಮ ತಾಲೂಕಲ್ಲಿ ಆಗಿದೆ. ಇನ್ನೊಂದು ಯಾವುದಕ್ಕೂ ಜಾಗ ಒಂದು ಹುಡುಕ್ತಾವ್ರೆ. ಅದೊಂದು ಸಬ್ಸ್ಟೇಷನ್ ಪ್ರತಿ ತಾಲೂಕಲ್ಲಿ ಒಂದು ಸಬ್ಸ್ಟೇಷನ್ ಮಾಡಲಿಕ್ಕೆ 4 ತಾಲೂಕಲ್ಲಾಗಿದೆ. ಇನ್ನೊಂದು ತಾಲೂಕು ಬ್ಯಾಲೆನ್ಸ್ ಇದೆ, ಅದಕ್ಕೂ ಸಹ ಜಾಗ ಕೊಡ್ರಿ ಅಂತ ಹೇಳಿದ್ವಿ. ಆಮೇಲೆ ಸ್ವಲ್ಪ ರೈತರುಗಳು ನಮ್ಮ ಇವ್ರದ್ದು ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು, ಹೈಟೆನ್ಷನ್ ವೈರ್ಸ್ ಕೆಳಗಡೆ ಗೊತ್ತಾಗ್ತಾ ಇದೆ ಅಂತೇಳಿ ಅದನ್ನು ಸ್ವಲ್ಪ ಟೈಟನ್ ಮಾಡಿ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಟ್ರಾನ್ಸ್ಫಾರ್ಮರ್ಸು ಇಲ್ಲ. ಆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲೆಲ್ಲಿದ್ದಾವೆ ಹೋಗಿದ್ದಾವೆ ಅವನು ಹೊಸವಾಗಬೇಕು ಅಂತ ಹೇಳಿದರೆ ಅವರು ಇಂಜಿನಿಯರ್ ಹೆಣ್ಮಕ್ಳಿದ್ದಾರೆ, ಅವರು ಭಾಳ ಇದರಲ್ಲಿ ಉತ್ಸುಕವಾಗಿದ್ದಾರೆ ಕೆಲಸ ಮಾಡಲಿಕ್ಕೆ, ಅವರು ಆ ಕೆಲಸ ಮಾಡ್ತಾರೆ. ಅದಾದಮೇಲೆ ಈ ಎಂಥದ್ದು RDPR ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮಾಡು ಮುಖ್ಯಮಂತ್ರಿಗಳು 55 ಕೋಟಿ ಒಂದೊಂದು ಕಾನ್ಸೆಪ್ಟ್ಸ್ ಕೊಟ್ಟರು ಸಹ ಒಂದು 2 ತಾಲೂಕಲ್ಲಿ ಬಿಟ್ಟರೆ ಇನ್ನು 4 ತಾಲೂಕುಗಳಲ್ಲಿ ಕೆಲಸ ಮಾಡಿಲ್ಲ. ಅದಕ್ಕೆ ಅವರಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೀನಿ. ಈ ಒಂದು ತಿಂಗಳಲ್ಲಿ ಇನ್ನೊಂದು ತಿಂಗಳು 10 ದಿವಸದೊಳಗಡೆ ಏನು ದುಡ್ಡಿಗೆ 150 ಕೋಟಿ ಹಳ್ಳಿ ರಸ್ತೆಗಳಿಗೆ ಆಸ್ಪಾಲ್ಟ್ ಮಾಡಲಿಕ್ಕೆ ಮತ್ತು ಚರಂಡಿಗೆ ಮಾಡಲಿಕ್ಕೆ ಟೆಂಡ್ರು ಕೊಟ್ಟಿರೋ ದುಡ್ಡು ಉಪಯೋಗಿಸಿಲ್ಲ. ಅವರು ಮುಖ್ಯಮಂತ್ರಿಗಳು ಕೊಟ್ಟು 1 ವರ್ಷ ಆಗೈತೆ. ಆ ಕೊಟ್ಟಿರುವಂಥ ದುಡ್ಡನ್ನು ಉಪಯೋಗಿಸಿ ಕೂಡಲೇ ರಸ್ತೆಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಆ ಕೆಲಸ ಸಹ ಮಾಡ್ತಾರೆ. ಮತ್ತು ವಿಶೇಷವಾಗಿ ಇನ್ನೊಂದು ಪ್ರಪೋಸಲ್ ಒಂದು ಖುಷಿಯಾದ ವಿಚಾರ ಅಂದರೆ ಈ ಕಟ್ಟಡ ಇದು ಮೈನರ್ ಇರಿಗೇಷನ್ ಸೇರಿದ್ದು. ಆದ್ದರಿಂದ ಈ ಕಟ್ಟಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೂತನವಾಗಿ ಜಿಲ್ಲಾ ಪಂಚಾಯತ್ ಕಟ್ಟಡ ಇದೆ, ಕೋಲಾರದಲ್ಲಿಲ್ಲ ಅಂತ. ಅದಕ್ಕೆ ನಮ್ಮ ರೇಷ್ಮೆ ಇಲಾಖೆಗೆ ಸೇರಿದಂಥ ಜಾಗ 5 ಎಕರೆ ಇದೆ ಹಾಸ್ಪಿಟ್ಲ್ ಪಕ್ಕದಲ್ಲಿ. ಸೊ 5 ಎಕರೆ 1 ಎಕರೆ ಅವ್ರು ಬಿಟ್ಕೊಟ್ಟು ಈ 4 ಎಕರೆಯಲ್ಲಿ ಭಾಳ ಸುಸಜ್ಜಿತವಾದ ಜಿಲ್ಲಾ ಪಂಚಾಯತ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ. ಈ ಸಭೆಯಲ್ಲಿ ಪ್ರಪೋಸಲ್ ಕೊಡೋಕ್ಕೆ ಇಂಜಿನಿಯರ್ ಹೇಳಿದ್ವಿ, MLAಗೆ ಜಾಗ ಹೇಳಿದ್ವಿ, DC ಅದು ಪ್ರಪೋಸಲ್ ಕೊಡಿಸ್ತಾರೆ. ಅದನ್ನು ನಾವು ಜಿಲ್ಲಾ ಪಂಚಾಯತಿಗೆ ತಗೊಂಡು RDPR ತಗೊಂಡು ಅದರಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಚೀಫ್ ಮಿನಿಸ್ಟರ್ ಹತ್ರ ನಾವೆಲ್ಲ ಇಷ್ಟಾಗಿದೆ. ಮೆಡಿಕಲ್ ಕಾಲೇಜ್ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಲಾಸ್ಟ್ ಬಜೆಟಲ್ಲಿ ವರ್ಷಕ್ಕೆ 80 ಲಕ್ಷ ಆಗ್ತದಂತೆ ಎಸ್ಟಿಮೇಷನ್. ನಾವೆಲ್ಲಿಂದ ನಾವು ನಮ್ಮ ಸರ್ಕಾರಗಳು ಹೊರದೇಶಗಳು ಸಹ ಶ್ರೀಮಂತ ಸರ್ಕಾರಗಳು ಸಹ ಅದನ್ನು ಬರ್ಸೋಕ್ಕೆ ಕಷ್ಟ ಆಗ್ತದೆ. ಅದನ್ನು ಅವೈಜ್ಞಾನಿಕವಾಗಿದೆ. ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ. DC ಒಂದು ರಿಪೋರ್ಟ್ ಹಾಕ್ತಾರೆ ಅದ್ರ ಬಗ್ಗೆ. ಅದಾದಮೇಲೆ ಈ ಒಕ್ಲೇರಿ PHCಯಿಂದ CHCಗೆ ಅಪ್ಗ್ರೇಡೇಷನ್ಗೆ ಹೇಳಿದ್ದೀವಿ. ಅದಾದ ನಂತರ ನಮ್ಮ KGFಲ್ಲಿ ಒಬ್ಬ ಇವರಿಲ್ಲ ಜನರಲ್ ಸರ್ಜನ್ ಸುಮಾರು 6 ತಿಂಗಳಿಂದ ಆತ ಕೆಲಸಕ್ಕೆ ಸೇರಿಕೊಂಡು ಹೋಗಿಲ್ಲ. ಆದಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕು, ಸಸ್ಪೆಂಡ್ ಮಾಡಬೇಕು ಅಂತೇಳಿ ಅದನ್ನು ಮಾಡಿದ್ವಿ. ಮತ್ತು 12 ಜನ ಡಾಕ್ಟರ್ಸ್ ಇದ್ದಾರೆ. ಇನ್ನೂ 8 ಜನ ಡಾಕ್ಟರ್ಗಳನ್ನ ಅಲ್ಲಿ ಹಾಕಲಿಕ್ಕೆ ಕೂಡಲೇ ಕ್ರಮವನ್ನು ತಗೋಬೇಕು ಅಂತ ಹೇಳಿದ್ದೀನಿ. ಮತ್ತು ಇಲ್ಲಿ ಎಕ್ಸ್ರೇ ಮಿಷಿನ್ ಕೋಲಾರ ಟೌನಲ್ಲಿ ಇಬ್ಬರೇ ಇದ್ದಾರೆ. ಎಕ್ಸ್ರೇ ಮಿಷಿನ್ ಇದೆ, ಇಬ್ಬರೇ ಇದ್ದಾರೆ ಡಾಕ್ಟರ್ಸ್, ಟೆಕ್ನಿಕಲ್ ಅಸಿಸ್ಟೆಂಟ್ಸು. ಅವರು ಜಾಸ್ತಿ ಜನ ಬೇಕಂತೆ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಬಟ್ ಸ್ಯಾಂಕ್ಷನ್ ಪೋಸ್ಟ್ 2 ಇರೋದು, ಅಡಿಷ್ನಲ್ ಜನ ಬೇಕು ಅಂತ ಹೇಳಿದರೆ ಆ ಟೆಕ್ನಿಷಿಯನ್ಸ್ನು ಸಹ ಕೊಡಿಸ್ಲಿಕ್ಕೆ ನಾನು ಈಗ ಹೇಳಿದ್ದೀನಿ. MLA ಅವರು ನಾನೆಲ್ಲ ಸೇರಿ ಮಾತಾಡ್ತೀನಿ. ಫಿಸಿಕಲ್ ಇದು ಬ್ಲಾಕ್ ಅದು ಮಾಡ್ತಾ ಇದ್ದೀನಿ. CCB ಅದು ಡೇಟ್ ಫಿಕ್ಸ್ ಮಾಡು ಅಂತ ಹೇಳಿದ್ದೀನಿ. ನಾನು ಒಂದು ಮಾತು ಹೇಳಿದ್ದೀನಪ್ಪ, ಜನಪ್ರತಿನಿಧಿಗಳಿಗೆ ಕಾಯ್ಕೊಂಡು ದಯವಿಟ್ಟು ನೀವು ಓಪನ್ ಮಾಡಿದ್ದೀರಿ ಬಾಡಿ ಓಪನ್ ಮಾಡಿಬಿಡಿ, ಆಮೇಲೆ ಯಾವಾಗ ಬಂದು ಒಂದ್ಸರಿ ಡೇಟ್ ಕಟ್ ಮಾಡಿದ್ರೆ ಆಯಿತು ಅಂತ. ಹಾಸ್ಟೆಲ್ ಒಂದು ಮಾಡಿದ್ರಲ್ಲ ಯಾವುದೋ ಅಂಬೇಡ್ಕರ್ ಹಾಸ್ಟೆಲ್, ಅದೇ ಥರ ನಾನು ಹೇಳಿದೆ. ಡೇಟ್ ಸಿಗ್ತಾ ಇಲ್ಲ, ಮಿನಿಸ್ಟ್ರಿ ಸಿಗ್ತಾ ಇಲ್ಲ, ನಾನು ಸಿಗ್ತಾ ಇಲ್ಲ ಅಂತ ಮಾತಾಡೋದು ಬೇಡಪ್ಪ, ಫಸ್ಟ್ ಓಪನ್ ಮಾಡಿ ವಿದ್ಯಾರ್ಥಿಗಳು ಕಳಿಸ್ಕೊಡಿ ಅಲ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಅದೇ ಥರ ಹಾಸ್ಪಿಟಲ್ ಬರ್ತೀನಿ. ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಬರ್ತಾರೆ, ಬರೋಕ್ಕಾಗಿಲ್ಲ ಅಂದ್ರೂ ಒಂದು ವಾರದಲ್ಲಿ 10 ದಿನದಲ್ಲಿ
ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಜನಗಳಿಗೆ ಕೊಟ್ಬಿಡೋಕ್ಕೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದ್ರ ಜೊತೆಯಲ್ಲಿ 2 ಹಾಸ್ಟೆಲ್ ಬಿಲ್ಡಿಂಗ್ಗಳು ಬಾಡಿಗೆಗೆ ತಗೋಬೇಕು ಅಂತ ಹೇಳಿ, ಹೆಣ್ಮಕ್ಳು ಹಾಸ್ಟೆಲಲ್ಲಿ 150 ಜನ ಇರೋದು, ಅದು 300 ಜನ ಇದ್ದಾರಂತೆ. ತಕ್ಷಣಕ್ಕೆ ಜಾಗ ಕೊಡ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿ ಹಾಸ್ಟೆಲ್ ಕಟ್ಟಾಗಿ 2 ವರ್ಷ ಆಗ್ತದೆ. ಅಷ್ಟರೊಳಗಡೆ ಅರ್ಜೆಂಟ್ ಬೇಕು ಅಂದರೆ ಯಾವುದಾದ್ರೂ 2 ಕಟ್ಟಡಗಳನ್ನ ಬಾಡಿಗೆ ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೂ ನಮ್ಮ MLA MLC ಹೇಳಿದ್ದೀನಿ, ಯಾಕಂದರೆ ಸ್ಥಳೀಯರಲ್ಲ ಆ ಜಾಗ ಹುಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೊಂದು ನಮ್ಮ ಟಿ ಚೆನ್ನಯ್ಯ ಅವ್ರದ್ದು ಒಂದು ಹಾಸ್ಟೆಲ್ ಹೆರಿಟೇಜ್ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗನ್ನು ಸಹ ನಚಿಕೇತನಿಗೆ ಅದೇ ಟಿ ಚೆನ್ನಯ್ಯ ಅವ್ರ ಹೆಸರು ಮಾಡಿಬಿಟ್ಟು ಅದನ್ನು ಹಾಸ್ಟೆಲ್ ಮಾಡಬೇಕು ಅಂತ ಹೇಳ್ತಾರೆ. ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿ ಕನ್ವರ್ಟ್ ಮಾಡಿ ಅವ್ರ ಹೆಸರು ಇಡಬೇಕು ಅಂತ ಮಾಡಿದ್ರು. ಅಲ್ಲಿ 150 ಜನ ಇರುವಂಥದ್ದು ಬರೀ 50 ಜನ ಇದ್ದಾರೆ. ಉಪಯೋಗ ಆಗಬೇಕಲ್ಲ, 5 ಎಕರೆ ಜಾಗ. ಅದಕ್ಕೆ ಅದನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿ ಮಕ್ಕಳಿಗೆ, ಬಡವ ಮಕ್ಕಳು ಓದಲಿ ಅಂತ ಹೇಳಿ ಅವ್ರ ಹೆಸರು ಇಟ್ಟು ಮಾಡಬೇಕು ಅಂತ ಮಾಡಿದ್ವಿ. ಕಾಲ್ ಫಾರ್ ಟೆಂಡರ್ ಫಾರ್ PPP ಮಾಡಲ್ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಹತ್ರ ನಾನು ಮಂಜು ನಾವು ಹೋಗಿ ಹೇಳಿದಾಗ ಆಯಿತು ಬಂದಿಲ್ಲ ಅಂದರೆ ಬಿಟ್ಬಿಡಿ, ನೆಕ್ಸ್ಟ್ ಬಜೆಟಲ್ಲಿ ಸರ್ಕಾರದ ವತಿಯಿಂದಲೇ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಜೆಟಲ್ಲಿ ಘೋಷಣೆ ಮಾಡಿ ಆ ಕೆಲಸನ ಇಲ್ಲಿ 22 ಎಕರೆ ಹೊರಗಡೆ ಜಾಗ ಇದೆ ಅಂತಲ್ಲ, ಹಾಸ್ಪಿಟ್ಲ್ ಇದ್ದೇ ಇರ್ತದೆ. ಬಟ್ ಹೊರಗಡೆ 22 ಜಾಗದಲ್ಲಿ ಸುಸಜ್ಜಿತವಾದ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ. ರಾಜ್ಯದಲ್ಲಿ ವಿಕಸನ ಚಟುವಟಿಕೆ ಫಿಲ್ ಮಾಡುವಂಥದ್ದು. ಮತ್ತು ಯಾವುದೇ ಈ ಅಡುಗೆ ಮಾಡೋನೆಲ್ಲ ವಾರ್ಡನ್ಗಳು ಮಾಡ್ತಾಯಿದ್ದಾರೆ. ಒಬ್ಬರು ಆ ಥರ ಇರಬಾರ್ದು. ಇನ್ನೂ ಯಾರು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ವಾರ್ಡನ್ ಆಗಬಾರ್ದು. ಕ್ರೈಟೀರಿಯಾ ಫಾಲೋ ಮಾಡಬೇಕು. ಮಿನಿಮಮ್ ಎಜುಕೇಷನ್ ಇರಬೇಕು, ಮಿನಿಮಮ್ ಅವನಿಗೆ ಟ್ರೇಡ್ ಇದ್ದರೆ ಮಾತ್ರ ವಾರ್ಡನ್ ಆಗಿ ಮಾಡಬೇಕು ಅಂತ ಹೇಳ್ತೀವಿ. ಅದಾದಮೇಲೆ ನಮ್ಮ ನಂಜೇಗೌಡನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವಸತಿ ಶಾಲೆ ಇದೆ. ಆ ವಸತಿ ಶಾಲೆಗೆ ಬರೋ ತಿಂಗಳು ಉದ್ಘಾಟನೆ ಮಾಡ್ತಾಯಿದ್ವಿ. ಸುಮಾರು 17 ಕೋಟಿ ರೂಪಾಯಿ ವೆಚ್ಚ ಕೊಟ್ಟಿದ್ವಿ. ಇನ್ನೊಂದಷ್ಟು ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ 1 ಕೋಟಿ ರೂಪಾಯಿ. ನಮ್ಮ ಸೆಕ್ರೆಟ್ರಿ ಇದ್ದಾರಲ್ಲ, ಹೊಸ ಸೆಕ್ರೆಟ್ರಿ ತುಳಸಿ ಮದ್ದಿನೇನು, ಶೀಸ್ ಸೆಕ್ರೆಟ್ರಿ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅವರೇ ನಮ್ಮ ಸೆಕ್ರೆಟ್ರಿ ಅಂತ ಕೋಲಾರ ಜಿಲ್ಲೆ ಬಂದಿರೋದು. ಅವರು ಕೂಡಲೇ ಅದು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಸಿಗೆ, ದಿಂಬು, ಪಾತ್ರೆ ಅವೆಲ್ಲ ಇರ್ತವೆ, ಅಡುಗೆ ಸಾಮಾನು. ಚೀಫ್ ಮಿನಿಸ್ಟರ್ ಬಂದವಾಗ ಅದನ್ನು ಸಹ ಬರೋ ತಿಂಗಳು ಅದನ್ನು ಉದ್ಘಾಟನೆ ಮಾಡಿ ಅಲ್ಲೊಂದು 300 ಜನ ಮಕ್ಕಳಿಗೆ ವಸತಿ ಶಾಲೆ ಆಗುವಂಥದ್ದು. ಮತ್ತು ಈ ಮುರಾರ್ಜಿ